ಶ್ರೀರಾಮ ಸಮರ್ಥ. ಪತ್ರ 16. ಶ್ರೀ ಬ್ರಹ್ಮಾನಂದರ ಪುತ್ರತುಲ್ಯರಾದ ಅಣ್ಣನ ಮಗ ಭೀಮರಾವ್ ಗಾಡುಗೋಳಿಯವರು ಅತ್ಯಂತ ಸಾಧಕ ವೃತ್ತಿಯವರಾಗಿದ್ದರು. ತಮ್ಮ ಕೈಯಿಂದ ಶ್ರೀ ಮಹಾರಾಜರ ನಿಜವಾದ ಸೇವೆಯಾಗಬೇಕೆಂದು ಅವರಿಗೆ ತಳಮಳವಿದ್ದಿತು. ಸಂತರ ಗ್ರಂಥಗಳ ಉತ್ತಮ ವಾಚನ ಮಾಡಿದ್ದರಿಂದ ಅವರಿಗೆ ಪರಮಾರ್ಥದ ವಿಷಯವು ಚೆನ್ನಾಗಿಯೇ ತಿಳಿದಿತ್ತು. ಅಲ್ಲದೆ ಅವರ ಲೀನತೆಯು ಹೊಗಳುವಂತಿತ್ತು. ಈ ಪತ್ರವನ್ನು ಶ್ರೀ ಮಹಾರಾಜರು ಅವರಿಗೆ ಬರೆದಿರುತ್ತಾರೆ. ಶ್ರೀರಾಮಭಕ್ತಿಪರಾಯಣ ಭೀಮರಾವ್ ಜಿ ಅವರಿಗೆ ಆಶೀರ್ವಾದ. ನಿಮ್ಮ ಪತ್ರ ತಲುಪಿತು. ನೀವು ಬರೆದ ವಿಷಯ ಗಮನಕ್ಕೆ ಬಂದಿತು. ಅದರಲ್ಲಿ ನೀವು ಪ್ರಕೃತಿ ಸರಿಯಾಗಿಲ್ಲವೆಂದು ಬರೆದಿರುತ್ತೀರಿ. ಅದಕ್ಕಾಗಿ ಯೋಗ್ಯ ಔಷಧೋಪಚಾರ ತೆಗೆದುಕೊಂಡು ಪ್ರಕೃತಿಯನ್ನು ಸುಧಾರಿಸಿಕೊಳ್ಳಬೇಕು. ಶ್ರೀರಾಮನವಮಿಯನ್ನು ಹಾಗೂ ಇತರ ಉತ್ಸವಗಳನ್ನು ಯಾರ ಕಡೆಯಿಂದಾದರೂ ಮಾಡಿಸಿಕೊಂಡು ಅದರ ಮೇಲೆ ದೃಷ್ಟಿ ಇಟ್ಟಿರಬೇಕು. ನಿಮ್ಮ ತಂಗಿಯ ವಿಷಯದಲ್ಲಿ ಬರೆದದ್ದು ತಿಳಿಯಿತು. ಪ್ರತಿಯೊಬ್ಬರೂ ತಮ್ಮ ಹಿತವನ್ನು ಅರಿತುಕೊಂಡು ವರ್ತಿಸುವುದು ಅವಶ್ಯವಾಗಿರುತ್ತದೆ. ಕಲ್ಯಾಣದ ಮಾರ್ಗವನ್ನು ಯಾರಾದರೂ ತೋರಿಸುತ್ತಾರೆ, ಆದರೆ ಅದರಂತೆ ನಡೆಯುವುದು ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ. ಎಲ್ಲಿಯಾದರೂ ಏಕಾಂತದಲ್ಲಿ ಹೋಗಬೇಕೆಂದು ಅನ್ನುತ್ತೀರಿ, ಅದು ಯೋಗ್ಯವೇ ಇರುತ್ತದೆ. ಬಂಧನಕ್ಕೆ ನಿಜವಾದ ಕಾರಣ ಪರಿಸ್ಥಿತಿಯಾಗಿರದೆ ನಮ್ಮ ಮನಸ್ಸಿನ ಅವಸ್ಥೆಯಾಗಿರುತ್ತದೆ. ಸುಖ ದುಃಖ ಕೊಡುವವನು ನಿಜವಾಗಿಯೂ ಬೇರೆ ಯಾರೂ ಅಲ್ಲ. ಅವನು ನಾವೇ ನಮ್ಮ ಕಲ್ಪನೆಯಿಂದ ಹೇಗೆ ತಿಳಿದುಕೊಳ್ಳುತ್ತೇವೆ ಹಾಗೆ ಮನಸ್ಸಿನಿಂದ ಸುಖ ದುಃಖ ಅನುಭವಿಸುತ್ತೇವೆ. ನಾನು ನನ್ನತನದ ಧಡಪಡ ಎಲ್ಲಿಯವರೆಗೆ, ಸಮಾಧಾನವಿಲ್ಲ ಅಲ್ಲಿಯವರೆಗೆ. ಸಂಪೂರ್ಣವಾಗಿ ಆಗಬೇಕು ಶ್ರೀರಾಮನಿಗೆ ಸಮರ್ಪಣ. ಇದೇ ಉಪಾಯವೆಂದು ಹೇಳುತ್ತಾರೆ ಸಾಧು ಸಜ್ಜನ. ಶ್ರೀರಾಮನಿಗೆ ಅರ್ಪಣವಾಗಬೇಕು ಯಾವ ರೀತಿ, ಸಾಧು ಸಜ್ಜನರು ತಿಳಿಸಿ ಹೇಳುತ್ತಾರೆ ಆ ರೀತಿ. ಪ್ರಯತ್ನದ ಹೊರತಾಗಿ ಇರಬಾರದು, ಫಲದ ಆಶೆ ಇಟ್ಟುಕೊಂಡಿರಬಾರದು, ಭಗವಂತನನ್ನು ಮರೆಯಬಾರದು, ಕರ್ತವ್ಯದ ದೃಷ್ಟಿಯಿಂದ ಕರ್ಮ ಮಾಡದಿರಬಾರದು. ಮೊದಲು ಇಟ್ಟುಕೊಳ್ಳಬೇಕು ಭಗವಂತನ ಅಧಿಷ್ಠಾನ, ಅದೇ ಆಗುವುದು ಕರ್ತವ್ಯದ ಉಗಮಸ್ಥಾನ. ಅಖಂಡವಾಗಿ ಕಾಯ್ದುಕೊಳ್ಳಬೇಕು ಅನುಸಂಧಾನ, ಇದರಿಂದ ಸಹಜವಾಗಿ ಕರ್ಮಗಳಾಗುವು ರಾಮಾರ್ಪಣ. ವೃತ್ತಿಗಳನ್ನು ಅತ್ಯಂತ ಶಾಂತವಾಗಿಟ್ಟುಕೊಳ್ಳಬೇಕು, ಇದೇ ಸಂತರ ಮುಖ್ಯ ಲಕ್ಷಣವೆಂದು ತಿಳಿದುಕೊಳ್ಳಬೇಕು. ಏನೇನು ನಡೆಯುತ್ತದೆಯೋ ಅದೆಲ್ಲವೂ ಶ್ರೀರಾಮನ ಇಚ್ಛೆಯಿಂದಲೇ ನಡೆಯುತ್ತದೆಲ್ಲವೂ. ಈ ರೀತಿ ಮಾಡಬೇಕು ಸಂಸಾರ. ಆದರೂ ಇರಬೇಕು ಅತ್ಯಂತ ಎಚ್ಚರ. ಶ್ರೀರಾಮನೇ ತ್ರಾತ ಎಂದು ತಿಳಿದು ಚಿತ್ತದಲ್ಲಿ ನಿರ್ಭಯರಾಗಿರಬೇಕು. ವೃತ್ತಿಯಲ್ಲಿ ದೊಡ್ಡ ಭಾಗ್ಯ ಉದಯವಾಯಿತು. ಮನೆಗೆ ಶ್ರೀರಾಮನ ಆಗಮನವಾಯಿತು. ಈಗ ನಾವಾಗಬೇಕು ಶ್ರೀರಾಮನವರು. ಪ್ರಪಂಚ ವ್ಯವಹಾರ ಮಾಡಬೇಕು ತಿಳಿದುಕೊಂಡು ಅವನವರು. ನೋಡಬಾರದು ಎರಡನೆಯವರ ದೋಷವನ್ನು, ಇಟ್ಟುಕೊಳ್ಳಬೇಕು ಮನಸ್ಸಿನಲ್ಲಿಯೇ ಅದನ್ನು. ದೇಹವಿರುತ್ತದೆ ಪರತಂತ್ರ, ಆದರೆ ಮನಸ್ಸನ್ನು ಇಡಬೇಕು ಭಗವಂತನ ಹತ್ತಿರ ಸ್ವತಂತ್ರ. ಮನಸ್ಸಿನಿಂದ ಬಂಧನ ಹೊಂದಿದವನಿಗೆ ಪರತಂತ್ರ ಅನಿಸುವುದು ಅವನಿಗೆ. ಶ್ರೀರಾಮಚರಣಗಳಿಗೆ ಶರಣು ಹೋದವನಿಗೆ ಬೇರೆ ಹಾನಿ ಇಲ್ಲ ಯಾವುದು ಅವನಿಗೆ. ಎಲ್ಲರಿಗೂ ಹೇಳಬೇಕು ನಮ್ಮ ನಮಸ್ಕಾರ. ಚಿತ್ತದಲ್ಲಿಟ್ಟುಕೊಳ್ಳಬೇಕು ರಘುವೀರ. ಅಖಂಡವಾಗಿ ಮಾಡಬೇಕು ನಾಮಸ್ಮರಣ. ಇಟ್ಟುಕೊಳ್ಳಬೇಕು ನೀತಿ ಧರ್ಮದ ಆಚರಣ. ಹೆಂಡಿರು ಮಕ್ಕಳು ಚಿಕ್ಕವರು ದೊಡ್ಡವರು ಶ್ರೀರಾಮಚಂದ್ರನನ್ನು ಬಿಡಬಾರದವರು. ಕಾಲವು ಅತ್ಯಂತ ಕಠಿಣ ಬಂದಿರುತ್ತದೆ. ಬುದ್ಧಿಭೇದವು ಬಹು ಬೇಗನೆ ಆಗುತ್ತದೆ. ಈಗ ಕಾಯ್ದುಕೊಳ್ಳಬೇಕು ಎಲ್ಲರೂ ತಮ್ಮನ್ನು. ಹೋಗಬಾರದು ಒಂದು ಕ್ಷಣವೂ ಬಿಟ್ಟು ಶ್ರೀರಾಮನನ್ನು. ಎಲ್ಲರೂ ಆಗಬೇಕು ಶ್ರೀರಾಮನವರು. ಇದೇ ನನ್ನ ಆಶೀರ್ವಾದ ತೆಗೆದುಕೊಳ್ಳಬೇಕು ನೀವೆಲ್ಲರೂ. ಶ್ರೀರಾಮನು ಕೃಪೆ ಮಾಡುತ್ತಾನೆ ಕ್ಷಣಾರ್ಧದಲ್ಲಿ. ಇದೇ ನನ್ನ ಆಶೀರ್ವಾದ ತೆಗೆದುಕೊಳ್ಳಿರಿ ನೀವೆಲ್ಲರಿಲ್ಲಿ. ಎಲ್ಲರಿಗೂ ಆಶೀರ್ವಾದ ಹೇಳಬೇಕು. ನೀವು ವಸೂಲಿ ಬಗ್ಗೆ ಬರೆದಿರುತ್ತೀರಿ. ಅದರ ಬಗ್ಗೆ ಪಂಚರಿಗೆ ಕರ್ತವ್ಯದ ಅರಿವು ತಂದುಕೊಟ್ಟು ಅವರಿಂದ ಆ ಕೆಲಸ ಮಾಡಿಸಿಕೊಳ್ಳುವುದು ಉಚಿತ. ಬೆಳಧಡಿಯ ಎಲ್ಲ ಶ್ರೀರಾಮ ಭಕ್ತರಿಗೆ ನನ್ನ ಆಶೀರ್ವಾದ ಹೇಳಬೇಕು. ತಿಳಿಯಿರಿ ಆಶೀರ್ವಾದ.
सद्गुरुनाथ महाराज की जय। जय जय रघुवीर समर्थ।